ಗಾಯತ್ರಿ ಆ ಮಗಾಯಿ. ಓಹೋ, ಯಾರು? ನಾನಮ್ಮ ಓನ್ ಬ್ರದರು ಸೀನು ಶಾಸ್ತ್ರಿ. ನನ್ನ ಇರ್ಕಿಯಾ? ಏನು ದೇವ್ರು ಒಳ್ಳೆ ಕಡೆ ಸೇರಿಸ್ದ. ಈಗ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಅಯ್ಯೋ ನನ್ನ ಚಂದ ಏನ್ ಕೇಳ್ತೀಯ ಬಿಡಮ್ಮ. ನನಗೆಲ್ಲಾ ಮ್ಯಾಟ್ರು ಗೊತ್ತಾಯ್ತು. ನಮ್ಮಪ್ಪ ನಿನ್ನ ಬೀದಿ ಒಳಗೆ ನಿಲ್ಲಿಸ್ಕೊಂಡು ಅವಮಾನ ಮಾಡಿ ನೀನು ನನ್ನ ಮಗಳೇ ಅಲ್ಲ ಅಂತ ಮೈ ಮೇಲೆ ನೀರು ಸುರ್ಕೊಂಡಂತೆ. ನಾನೇನಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಅವನು ಮೈ ಮೇಲೆ ನೀರು ಸುರಿತಾ ಇರ್ಲಿಲ್ಲ, ಸೀಮೆಣ್ಣೆನ ಸುರಿದು ಕೊಳ್ಳಿ ಇಟ್ಬಿಡ್ತಾ ಇದೆ ನಮ್ಮಪ್ಪನಿಗೆ. ಅದಿರ್ಲಿ ಬಿಡು ಗಾಯತ್ರಿ, ನೀನು ನೋಡ್ತಾ ಇದ್ರೆ ಎಷ್ಟು ಸಂತೋಷವಾಗುತ್ತೆ. ಮೈ ಕೈ ತುಂಬಿಕೊಂಡು ಬಹಳ ಚೆನ್ನಾಗಿ ಕಾಣ್ತಾ ಇದೀಯಾ. ಬಾವ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಅಯ್ಯೋ ಇಟ್ಕೊಂಡಿಲ್ಲ, ಕಟ್ಕೊಂಡಿದ್ದಾರೆ. ಅದೇ ಕಟ್ಕೊಂಡಿದ್ದಾನೆ, ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಂತ ಹೇಳಕ್ ಬಂದೆ. ಅಮ್ಮ ಗಾಯತ್ರಿ, ಈಗ ನಾನು ಬಂದ ವಿಷಯ ಏನು ಅಂತಂದ್ರೆ, ನೀನು ಆ ಮನೆಯನ್ನು ಬಿಟ್ಟು ಹೋದಾಗಿಂದ ನಮ್ಮ ಮನೆ ಸ್ಮಶಾನವಾಗಿದೆಯಮ್ಮ. ಆ ಮನೆ ಸರಿ ಹೋಗಬೇಕಾದ್ರೆ ನಿನ್ನ ಪಾದನ ತೆಗೆದು ಒಂದೇ ಒಂದು ಸಾರಿ ಅಲ್ಲಿ ಇಟ್ಬಿಟ್ರೆ, ಪಾದ ಇಟ್ಬಿಟ್ರೆ ಎಲ್ಲ ಸರಿಯಾಗ್ಬಿಡುತ್ತೆ ಕಣೆ. ಏನ್ ಹೇಳ್ತಿದ್ಯಾ ಸೀನು? ಏನಿಲ್ಲ ಮಗ ಗಾಯತ್ರಿ, ನನಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಬಿಟ್ಟಿದೆ. ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪಾಸ್ ಮಾಡಿರೋದ್ರಿಂದ ದೊಡ್ಡ ಕಡೆ ಸಂಬಂಧ ಕಮಿಟ್ ಆಗ್ಬಿಟ್ಟಿದೆ. ನನಗೆ ವರದಕ್ಷಿಣೆ ಹಣ ಅಂತ 5 ಎಕರೆ ಜಮೀನು, 50 ಪೌನು ತಂಗೋ, 1 ಕಾರು, 1 ಮನೆ ಕೊಡ್ತೀನಿ ಅಂತ ಒಂಟಿ ಕಾಲಲ್ಲಿ ನಿಂತಿದ್ದಾರೆ. ಒಪ್ಕೊಂಡ್ ಮದ್ವೆ ಮಾಡ್ಕೊಳತ್ತಾನೆ? ಅಯ್ಯೋ ಮಾಡ್ಕೋಬಹುದಾಗಿತ್ತು, ಆದ್ರೆ ಒಂದು ಸಿಕ್ಕಲು ಪ್ರಾಬ್ಲಮ್ ಆಗ್ಬಿಟ್ಟಿದೆಯಲ್ಲ. ನಮ್ಮ ಮ್ಯಾರೇಜ್ ಬ್ರೋಕರು ನನಗೂ ಒಬ್ಳು ಮದುವೆ ಆಗದೆ ಇರೋ ತಂಗಿ ಇದ್ದಾಳೆ ಅಂತ ಬಾಯಿ ತಪ್ಪಿ ಸೊಲ್ಲಿಬಿಟ್ಟ. ಬಾಯಿ ತಪ್ಪಿ ಹೇಳ್ಬಿಟ್ಟಮ್ಮ, ಮುಟ್ಟಾಳ ಹೇಳ್ಬಿಟ್ಟ. ಅಮ್ಮ ಗಾಯಿ, ಈಗ ಹೆಣ್ಣಿನ ಕಡೆಯವರು ನಮ್ಮ ಮಾತಿಗೆ ಬರ್ತಾ ಇದ್ದಾರೆ. ಅವರು ನಮ್ಮ ಮನೆಗೆ ಬಂದಾಗ ನೀನ್ ಅಲ್ಲಿ ಇಲ್ದೆ ಹೋದ್ರೆ ಅವರು ನಿನ್ನ ಬಗ್ಗೆ ಮಿಸ್ಟೇಕ್ ಮಾಡ್ಕೊಂಡು ಬಂದಿಗೆಷ್ಟೆಲ್ಲ ವಾಪಸ್ ಹೊರಟೋದ್ರೆ ಕಷ್ಟ ಯಾರಿಗೆ? ನನಗ್ ತಾನೆ. ಅದು ನಿನಗಿಷ್ಟನಾ? ನೋಡಮ್ಮ ಗಾಯತ್ರಿ, ಒಂದೇ ಒಂದು ಚಿಕ್ಕ ಸ್ಮಾಲ್ ರಿಕ್ವೆಸ್ಟ್. ನೀನು ಮನೆಗೆ ಬರುವಾಗ ನಿನ್ನ ಕುತ್ತಿಗೆಯಲ್ಲಿರೋ ತಾಳಿನ ತೆಗೆದು ನಿಮ್ಮ ಮನೇಲಿ ಇಟ್ಬಿಟ್ಟು ನಮ್ಮ ಮನೆಗೆ ಬಾ. ಯಾಕೆಂದ್ರೆ ಬಂದು ಗೆಸ್ಟು ಇನ್ನೊಂದು ಮಿಸ್ಟೇಕ್ ಮಾಡ್ಕೋಬಾರ್ದು ಅಂತ ಅದಕ್ಕೆ ಹೇಳಿದೆ. ನಾನು ನಿಮ್ಮನೆಗ ಇಷ್ಟ ಅರ್ಜೆಂಟ್ ಆಗಿ ಯಾಕೆ ಬೇಕು? ನೇಕು ಮದುವೆ ಆಗಬೇಕು, ಅದಕ್ಕೆ. ನೋಡು ಗಾಯಿ, ಒಂದೇ ಒಂದು ದಿವಸ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ಬಿಡುವಂತೆ. ನನಗೆ ಇಲ್ಲ ಅಂತ ಮಾತ್ರ ಹೇಳ್ಬಿಡ ಕಣೆ. ನೋಡು, ಇದು ನಿನ್ನ ಕೈಯಲ್ಲ, ನಿನ್ನ ಕಾಲು ಅಂತ ತಿಳ್ಕೊಳ್ತೀನಿ ಕಣೆ. ಅವನವನು ಕುರುಡ್ ನನ್ ಮಗ ನನ್ನ ಹೆಂಡತಿ ಕೈ ಹಿಡ್ಕೊಂಡು ಕಾಲಂತ ಹೇಳ್ತಿದ್ದಾನೆ. ಥೋತ್ತೇರಿಕೆ ಬಾವಾ, ನಾನು ಸೀನು ಶಾಸ್ತ್ರಿ, ನಿಮ್ಮ ಗಾಯತ್ರಿಗೆ ಓನ್ ಬ್ರದರು. ಬಾವಾ, ಆವತ್ತು ನಮ್ಮಪ್ಪ ನಿಮ್ಮಿಬ್ಬರನ್ನ ಬೀದಿಲಿ ನಿಲ್ಲಿಸ್ಕೊಂಡು ಅವಮಾನ ಮಾಡದಂತೆ. ನಾನೇನಾದ್ರೂ ಅಲ್ಲಿದ್ದಿದ್ರೆ ನಮ್ಮಪ್ಪನಿಗೆ ಸಾಕು ನಿಲ್ಸಿ ನಿನ್ ಪಿಟ್ಟಿಲು ವಿಷಯಕ್ ಬಾ. ಅದೇ ಬಾವಾ, ಹೆಣ್ಣಿನ ಕಡೆಯವರು ನನಗೆ ಮ್ಯಾರೇಜ್ ಮ್ಯಾಟರ್ ಮಾತಾಡೋದಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಅದು ಗೊತ್ತಿರೋದೆ, ವಿಷಯಕ್ ಬಾ. ಆಗ ನಮ್ಮ ಗಾಯತ್ರಿ ಅಂದ್ರೆ ನಿಮ್ಮ ಹೆಂಡತಿ ನಮ್ಮ ಮನೇಲಿ ಇದ್ದು ಗೆಸ್ಟ್ಗಳಿಗೆಲ್ಲ ಕೋತಾಸ್ ಕಾಫಿ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ಬೇಕು. ಅದಕ್ಕೆ ನಮ್ಮ ಅಪ್ಪನ ಒಪ್ಕೊಂಡ್ಬಿಟ್ಟಿದ್ದಾನೆ ಕಣೆ, ಕೋಪ ಬಿಟ್ಟು. ಗೆಸ್ಟ್ಗಳೆಲ್ಲ ಟ್ರೈನ್ ಹತ್ತಿ ಹೊರಟೋದ ಮೇಲೆ ನಮ್ಮ ಗಾಯತ್ರಿಗೆ ನೆಲ ಸೋಕಿ ಕಾಲು ಸವಿದ ಹಾಗೆ ಒಂದು ಟ್ಯಾಕ್ಸಿಲಿ ಕೂರಿಸಿ ಒಂದು ಬ್ಯಾಸ್ಕೆಟ್ ತುಂಬಾ ಹಣ್ಣನ್ನ ತುಂಬಿ ನೇರ ಕರ್ಕೊಂಡು ಬಂದು ನಿಮ್ಮ ಹತ್ರ ಬಿಟ್ಬಿಡ್ತೀವಿ. ಶಾಸ್ತ್ರಿಗಳೇ, ದೊಡ್ಡ ಮಾತು, ದೊಡ್ಡ ಮಾತು. ಗಾಯತ್ರಿ, ನಿಮ್ಮ ಅಣ್ಣನ ಪ್ರೀತಿ ಉಕ್ಕಿ ಹರಿತಾ ಇದೆ. ಅದು ಹರಿದು ನೆಲಕ್ ಬಿದ್ದು ವೇಸ್ಟ್ ಆಗಕ್ ಮುಂಚೆ ಒಂದ್ ದೊಡ್ಡ ಬಕೆಟ್ ತಂದು ಇಟ್ಟು ಬಿಡು. ಪ್ರೀತಿ ಅನ್ನೋ ಹೆಸರು ಹೇಳ್ಕೊಂಡು ಸ್ವಾರ್ಥ ಅನ್ನೋ ರೋಷ ತುಂಬಿಕೊಂಡು ಬಂದಿರೋ ಇವರಿಗೆ ಬಕೆಟ್ ಅಲ್ಲ, ಬಾಯಿ ತುಂಬಾ ಬೆಂಕಿ ತುಂಬಬೇಕು. ಗಾಯಿ ಮುಚ್ಚ ಬಾಯಿ. ಇಷ್ಟು ದಿನ ಇಲ್ದೇ ಇರೋ ಅಕ್ರೆ ಈಗಿನಿಂದ ಬಂತು? ಗಾಯಿ, ನೀನ ಮಾತಾಡ್ತಿರೋದು? ನನಗ್ ಗೊತ್ತು. ಎಲ್ಲ ನೀರಿನ ಮಹಿಮೆ, ಅಂದ್ರೆ ಈ ಕಾಲನಿ ನೀರಿನ ಮಹಿಮೆ. ಪ್ರೊಸೀಡ್. ಅವತ್ತು ಅಗ್ರಹಾರದ ಬೀದಿಲಿ ನೀನ್ ನನ್ನ ಮಗಳೇ ಅಲ್ಲ ಅಂತ ಅವಮಾನ ಮಾಡಿ ಬಾಗ್ಲ ಹಾಕೊಂಡ್ರಲ್ಲ ನಿಮ್ಮಪ್ಪ, ಅದನ್ನ ನನ್ನಿಂದ ಮರೆಯೋಕ್ಕಾಗತ್ತಾ? ತಾಳಿನೇ ತೆಗ್ದಿತ್ ಬಾ ಅಂತ ಹೇಳಿದ್ಯಲ್ಲ, ನೀನೊಬ್ಬ ಅಣ್ಣನ? ಗಾಯಿ, ನೀನ್ ಈ ರೀತಿ ಹೇಳ್ಬಿಟ್ರೆ ನನ್ನ ಫ್ಯೂಚರ್ ಹಾಳಾಗ್ಬಿಡುತ್ತೆ ಕಣೆ. ಫ್ಯೂಚರ್? ಇವಳನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ದಾಗ ಇವಳು ಫ್ಯೂಚರ್ ಬಗ್ಗೆ ನಿಮ್ಮಪ್ಪ ಯೋಚನೆ ಮಾಡದ್ನ ಅಥವಾ ನೀನ್ ಯೋಚನೆ ಮಾಡ್ದ? ಅಂದ್ರೆ ನೀನ್ ಇವಳನ್ನ ಕಳ್ಸಲ್ವಾ? ಇಲ್ಲ. ನೀನು ಬರೋದಿಲ್ವೇನೆ? ಅಂದ್ರೆ ನನ್ನ ಮದುವೆ ನಡಿಬಾರ್ದು, ನಾನು ಹಾಳಾಗ್ ಹೋಗ್ಬೇಕು. ಹಾಳಾಗ್ ಹೋಗ್ಬೇಕಾ? ಸರಿಯಾಗಿ ಹೇಳ್ದೆ ಕಣೋ ಸೀನು. ನಿಜವಾದ ಪ್ರೀತಿ ನಿಮ್ಮಲ್ಲಿದ್ದಿದ್ರೆ ನಾನ್ ಬರ್ತಿದ್ದೆ, ಈಗ ಬರಲ್ಲ, ಹೋಗು.
ಲೇ ಗಾಯಿ, ನನ್ನ ಭವಿಷ್ಯನ ಹಾಳು ಮಾಡಿ ನೀನು ಮಾತ್ರ ಇವನ್ ಜೊತೆ ಅದೆಷ್ಟು ಚೆನ್ನಾಗಿ ಬಾಳ್ತೀಯ ಅನ್ನೋದನ್ನ ನಾನು ನೋಡ್ತೀನಿ ಕಣೆ. ಬರ್ತೀನಿ. ಹೈ ಬರ್ಬೇಡ. ನಿಂತ್ಕೋ ಶಾಸ್ತ್ರಿ. ನನ್ನ ತಲೆ ಏನಾದ್ರೂ ಕೆಟ್ರೆ ಹಾಕ್ಬಿಡ್ತೀನಿ ನಿನ್ ಮೈ ತುಂಬಾ ಪ್ಲಾಸ್ತ್ರಿ. ನನ್ನ ಹತ್ರನೇ ಚಾಲೆಂಜಾ? ನನ್ನ ಹತ್ರ ಚಾಲೆಂಜ್ ಮಾಡಿದ್ರೆ ನಿನ್ ಚಾಪ್ಟರ್ ಕ್ಲೋಸ್. ನೌ ದಟ್ ಡೋರ್ ಇಸ್ ಓಪನ್. ಗೋ ಔಟ್ ಅಂಡ್ ಕ್ಲೋಸ್ ದಟ್ ಡೋರ್. ಗೆಟ್ ಔಟ್. Today's practical is very important for examination and also very interesting. ನೋಡಿ, ಇವತ್ತು ಮಾಡೋ ಎಕ್ಸ್ಪೆರಿಮೆಂಟು ಇಂಡಿವಿಜುವಲ್ ಮಾಡೋದಲ್ಲ, ಕಂಬೈಂಡಾಗಿ ಮಾಡಬೇಕು. ನಿಮ್ಮ ಪಾರ್ಟ್ನರ್ಸ್ನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಲ್ಯಾಬ್ನಲ್ಲಿ ಎಕ್ಸ್ಪೆರಿಮೆಂಟ್ ಬೇಕಾದ ಎಲ್ಲ ಸಿದ್ಧತೆ ರೆಡಿಯಾಗಿದೆ. ನೀವಿನ್ನು ಹೊರಡ್ಬೋದು. ಏಯ್, ನೀ ನನ್ನ ಪಾರ್ಟ್ನರ್ ಆಗ್ತೀಯಾ? ಸಾರಿ ಕಣೆ, ನನಗೆ ಪಾರ್ಟ್ನರ್ ಇದ್ದಾರೆ. ಕಿರಣ್, ನೀನ್ ನನ್ನ ಪಾರ್ಟ್ನರ್ ಆಗ್ತೀಯಾ? ಕಿರಣ್ ನನ್ನ ಪಾರ್ಟ್ನರ್ ಆಗೋ. ಥ್ಯಾಂಕ್ಸ್. ಏಯ್, ನೀ ನನ್ನ ಪಾರ್ಟ್ನರ್ ಆಗ್ತೀಯಾ? ಏನ್ ಮೇಡಮ್, ಯಾರು ಪಾರ್ಟ್ನರ್ ಸಿಕ್ಲಿಲ್ವಾ? ಅದಕ್ಕೆ ಹೇಳೋದು, ಬಲವಂತದಿಂದ ಯಾರ ಮನಸ್ಸನ್ನು ಗೆಲ್ಲಕ್ಕಾಗಲ್ಲ. ಅದಕ್ಕೆ ಒಳ್ಳೆ ಹೃದಯ ಬೇಕು, ಒಳ್ಳೆ ನಡತೆ ಬೇಕು. ಬಾರಿ ಶ್ರೀಮಂತಿಗೆ ನೋಡಿ ಯಾರು ಸ್ನೇಹ ಮಾಡಲ್ಲ. ಗುಡ್ ಬೈ. ನನ್ನ ಜೊತೆ ಪಾರ್ಟ್ನರ್ ಬರ್ತೀನಿ. ಅನುಮಾನ ಪಡಬೇಡ, ನಿಜವಾಗ್ಲೂ. ಚಂಡಾಲ್ರ, ನನ್ನ ಹೆಂಡತಿನ ನನ್ನ ಕಣ್ಣೆದುರಿಗೆ ಕೊಂದು ಶ್ರಾದ್ದ ಮಾಡ್ತಿದ್ದೀರಾ. ಗೀತಾ, गीता। अबे इतनी जल्दी भी क्या है यार। अब समझ गया शेट्टी, रेड्डी का पावर क्या है। अरे उस दिन तुमने हमको बिजनेस देने से इनकार किया, हमने तुम्हारी बीवी का जान लिया। ಚಂಡಾಲ್ರ, ಇಷ್ಟು ದಿನ ನನ್ನ ಅನ್ನ ತಿಂದು ನನಗೆ ಮೋಸ ಮಾಡ್ತಿರೇನೋ? ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ। ये देख शेट्टी, हम पाप भी करते हैं, उसके परिवार के लिए ब्राह्मणों से श्राद्ध भी करवाते हैं। खैर ये बात छोड़ो, बिजनेस की बात करो शेट्टी। रेड्डी साहब के साथ बिजनेस में हाथ मिलाने के लिए तैयार हो या नहीं? ಇಷ್ಟೆಲ್ಲ ಅಕ್ರಮ ಮಾಡಿರೋ ನಿಮ್ ಜೊತೆ ಬಿಸ್ನೆಸ್ ಮಾಡ್ಬೇಕಾ? ಇಲ್ಲ, ನಿಮ್ ಸಾವಸನೆ ಬೇಡ। ओहो, नहीं करेगा? अरे पुजारी, एक आध मंत्र है साले के नाम पे भी पढ़ लेना। ए, ले आओ, साले को इसी चिता पर डाल के आग लगा देंगे तेरी। ಬೇಡ ಬೇಡ ಬೇಡ, ನಾನು ಸಾಯಿಸ್ಬೇಡ। ನಿಮ್ ಜೊತೆ ಬಿಸ್ನೆಸ್ ಮಾಡ್ತೀನಿ, ನಿಮ್ ಜೊತೆ ಬಿಸ್ನೆಸ್ ಮಾಡ್ತೀನಿ। हाँ, अब आया ना ठीक रास्ते पर। जान प्यारी है ना तेरे को। अरे ये फैसला तो पहले ही किया होता तो ये तेरी बीवी भी बच गई होती, बेचारी वो भी मर गई। छोड़ दो रे, पागल है साला। चलो। गीता, गीता। ಹಲೋ ಮಿಸ್ಟರ್ ತೋಡಿವಾಲಾ, ಹೇಳಿ, ಏನಾಗಬೇಕು? ಏನಾದರೂ ಮಾಲ್ ಕಳಿಸ್ತಾ ಇದ್ದೀರಾ? ಮಾಲ್ ಅಲ್ಲ, ನಿನ್ನ ಹತ್ರ ಸರಕು ತಗೊಂಡು ಮನುಷ್ಯರು ಬರ್ತಾ ಇದ್ದಾರೆ. ಅವ್ರ ಕತೆನ ಅಲ್ಲೇ ಮುಗಿಸ್ಬೇಕು. ಯಾರದು? ಒಬ್ಬ ಭಾಸ್ಕರ್, ಇನ್ನೊಬ್ಬ ಭರತ್. ಸರಕು ನಿನಗೆ, ಸಾವು ಅವ್ರಿಗೆ. ಓಕೆ, ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಅವ್ರ ಸಾವಿನ ಸುದ್ದಿಗಾಗಿ ನಾನು ಕಾಯ್ತಾ ಇರ್ತೀನಿ. ಗುಡ್ ಬೈ. ಪರವಾಗಿಲ್ಲ, ಚೆನ್ನಾಗಿ ಸೆಲ್ಯೂಟ್ ಹೊಡಿ. ಓ, ಬರ್ಬೇಕು ಮಿಸ್ಟರ್ ಬಾಸ್. ಬರೋದೇನು ಬಂದಾಯ್ತಲ್ಲ. ಪರವಾಗಿಲ್ಲ, ಕೂತ್ಕೊಳ್ಳಿ. ನಾನು ಕೇಳಿದ ಮಾಲೆಲ್ಲ ತಂದಿದ್ದೀರಾ? ತರೋದೇನು, ಮಡ್ಗಾವಲ್ಲಿರೋ ನಿನ್ನ ಗೌಡವನಿಗೆ ನಿನ್ನ ಮಾಲಿನೆಲ್ಲ ಸೇರ್ಸಿದ್ದಾಯ್ತು. ಈಗ ನಮಗ್ ಸೇರ್ಬೇಕಾಗಿರೋದು ನಮ್ಮ ಕಟಿಂಗ್. ಹಣ ತಗೊಳ್ದೆ ಮಾಲೆಲ್ಲ ನಮ್ ಗೋಡೌನ್ ಸೇರ್ಸಿದ್ರಲ್ಲ, ನಮ್ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ? ಅಯ್ಯ ಕುನ್ನತ್ತೂರ್, ನಂಬಿಕೆ ನಿನ್ ಮೇಲಲ್ಲ, ನಂಬಿಕೆ ಇರೋದು ನನ್ನ ಮೇಲೆ, ನನ್ನ ಕೆಲಸದ ಮೇಲೆ. ಓಹೋ, ಹಾಗಾದ್ರೆ ನಾನು ಹಣ ಇಲ್ಲ ಅಂತ ಹೇಳಿದ್ರೆ? ಅಂದ್ರೆ ನೀನ್ ಇರಲ್ಲ.
ಮಿಸ್ಟರ್ ಟೋಡಿವಾಲಾ, ಮಡ್ಗಾಂವಲ್ಲಿರೋ ನಿನ್ನ ಮಾಲ್ನ ದಡ್ಗಾಂವಲ್ಲಿರೋ ಯಾವನಾದ್ರೂ ದಾಡಿವಾಲನ್ ನಾನು ಮಾರಿದ್ರೆ ಅದಕ್ಕಿಂತ ಡಬಲ್ ಮಾಡ್ಕೋಬಹುದು. ಲುಕ್ ಮೇನ್, ಈ ಕಳ್ಳ ಸಾಗಾಣಿಕೆಯಲ್ಲಿ ಅಡ್ವಾನ್ಸ್ ಇಲ್ಲ, ಅಗ್ರಿಮೆಂಟ್ ಇಲ್ಲ, ಪೇಪರ್ ಇಲ್ಲ, ಪೆನ್ ಇಲ್ಲ, ಬರೀ ನಾಲ್ಗೆ ಮಾತಷ್ಟೇ. ಯಾವಾಗ ನಿನ್ ನಾಲ್ಗೆ ಮಾತನ್ನ ನೀನ್ ಉಳಿಸ್ಕೊಳ್ಳಲ್ವೋ ಆ ನಾಲ್ಗೆ ನಿನ್ ಬಾಯಿ ಒಳಗಡೆ ಇರಲ್ಲ. ಅಂದ್ರೆ ಬಾಸ್ ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಇದು ತಮಾಷೆ ಮಾಡೋ ಟೈಮ್ ಅಲ್ಲ, ವಸೂಲಿ ಮಾಡೋ ಟೈಮ್. ನೀನ್ ಚತುರ ಅಲ್ಲ, ಮಹಾ ಚತುರ. ಏನೋ ಎಷ್ಟು ಚೆನ್ನಾಗಿ ಡೈಲಾಗ್ ಹೊಡಿತಿದ್ದಾರೆ ಇವರು. ಇದರಲ್ಲಿ ಇವರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಯಾವ ನಾಟಕದ ಕಂಪನಿಲಿದ್ರು? ಅಯ್ಯ ಕುರುಡು ಮುಂಡೆ ಇದೆ, ಅದು ಗೊತ್ತಿಲ್ವಾ ನಿನಗೆ? ಯು ಪ್ರೊಸೀಡ್. ನೀವು ತಂದಿರೋ ಮಾಲಿಗೆ ಬೆಲೆ ಎಷ್ಟು? 2 ಕೋಟಿ. ಅದನ್ನ ಮಾರ್ಕೆಟ್ ಅಲ್ಲಿ ಬಿಟ್ರೆ ಒಟ್ಟು 4 ಕೋಟಿ. ಕೊಚ್ಚಪ್ಪನ್ ಆ ಕಪಾಟ್ಲೆಪ್ಪ ಹಣ ಉಂಡು, ಎಡ್ತುಕೊಂಡು ಒಂದು ಕೊಡು. ಸೇರಿ ಸರ್, ಅಷ್ಟು ಕ್ಯಾಶ? ಏ ಕೊಚ್ಚ, ನೀ ಇಬಡೆ ಉಂಡು. ಟೋಡಿವಾಲಾ ಯುವರ್ ನೇಮ್. ನೀವು ಗೋಲ್ಡ್ ಸ್ಮಗ್ಲರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಕ್ಯಾಶ್ ಬೇಕಾಗಿಲ್ಲ. ಐ ವಾಂಟ್ ಆಪಟೆ ಚಿನ್ನ ಗೋಲ್ಡ್. ಓಕೆ ರಿಲ್ಯಾಕ್ಸ್. ಕೊಚ್ಚು ಅವಡೆ ಯಾವುದು ಉಲ್ಲಿಲೆ ಬಾಕ್ಸ್ ಇಲ್ಲೇ, ಅದು ಕೊಡು. ஏய் கொச்சு கொச்சு 1 நிமிட். ஒரிஜினல் அப்பட்ட சின்ன நீ எங்களுக்கு கொடுக்கும், நீ டூப்ளிகேட் கொடுக்கும், நீங்கள தலை ஞாய் எடுக்கும். கோ போய்க்கோ. ஸ்மால் அட்வைஸ். ಅಯ್ಯೋ ರೆಡಿ ಮಾಡ್ ನೀವೇ ನನಗೆ ಸಹಾಯ ಮಾಡಬೇಕು. ಯಾರಯ್ಯ ನೀನು? ನಾನು ಗೊತ್ತಿಲ್ವ ನಿಮಗೆ? ಅಗ್ರಹಾರದ ಶಾಸ್ತ್ರಿಯೋಡ ಸಣ್ಣ ಶ್ರೀನಿವಾಸ ಶಾಸ್ತ್ರಿ. ಏನಾಗ್ಬೇಕು ನಿನ್ಗೆ? ಅಳೋದ್ ಬಿಟ್ಟು ಬಂದ್ ವಿಷಯ ಹೇಳು. ರೆಡಿ ಮಾಡ್ ನನ್ನ ತಂಗಿ, ಸುಂದರವಾದ ತಂಗಿ ಗಾಯತ್ರಿನ ಅವತ್ ತಟ್ಟಿಕೊಂಡು ಹೋಗಿಬಿಟ್ಟ. ಯಾರದು? ಅದೇ ಆ ದೀನ ಬಂದು ಕಾಲೋನಿಲಿ ಇದ್ದಾನಲ್ಲ, ಆ ಭಾಸ್ಕರ. ನನ್ನ ವಿರೋಧಿ. ಆ ವಿರೋಧಿಗೆ ನೀವು ಅರ್ಜೆಂಟ್ ಆಗಿ ಮಾಡಬೇಕು ಒಂದು ಸಮಾಧಿ. ಕಿಡ್ನಾಪ್ ಮಾಡಿದಂತ ಕಂಪ್ಲೇಂಟ್ ಕೊಡು, ಮಿಕ್ಕಿ ವಿಷಯ ನಾನು ನೋಡ್ಕೊಳ್ತೀನಿ. ಕಿಡ್ನಾಪ್ ಏನು ಬಂತು ರೆಡ್ಡಿ ಅವರೇ? ಅವ ತಟ್ಟಿಕೊಂಡು ಹೋಗಿದ್ದು ಆಗ. ಈಗ ತಾಳಿ ಕಟ್ಟಿಕೊಂಡು ನನ್ನ ಮೇಲೆ ಕೈ ಎತ್ತಿಕೊಂಡು ಬಂದ. ನಾನು ನಿಮ್ಮ ಹೆಸರು ಹೇಳಿದಕ್ಕೆ ನನ್ನನ್ನು ಬಗ್ಗಿಸಿ ಬೆನ್ನ ಮೇಲೆ ಗುದ್ದಿಕೊಂಡು ಹೇಳಿದ. ಏನ್ ಹೇಳ್ದ? ಏನು ಅಂತ ಹೇಳಿ, ಅಗ್ರಹಾರಕ್ಕೆ ಅನ್ನ ಹಾಕಿದ ದನಿಗಳು ಅಂತ ನಾನು ಹೇಳಿದ್ರೆ ಅವನು ನಿಮ್ಮನ್ನ ಕನ್ನ ಹಾಕೋ ಕದಿ ಮಾತು ಹೇಳ್ದ. ಅದೇ ಅಲ್ಲ, ನಿಮ್ಮನ್ನ ಒಬ್ಬ ರೌಡಿ, ಸ್ಮಗ್ಲರ್, ಲೋಫರ್, ಲಫಂಗ, ಬೋಳಿ ಮಗ ಅಂತೆಲ್ಲ ಬೈದ. ಇನ್ನು ಏನೇನೋ ಹೇಳ್ದ. ಅದನ್ನೆಲ್ಲ ನಾನು ಬಾಯ್ಬಿಟ್ಟು ಹೇಳಿದ್ರೆ ಈ ಕತ್ತಿಯಿಂದ ನನ್ನನ್ನ ಸಾಯಿಸ್ಬಿಡ್ತೀರಾ ನೀವು. ಈ ರೆಡ್ಡಿ ಕೋಪ ಬರಲ್ಲ. ಕೋಪ ಬಂದ್ರೆ ರೆಡ್ಡಿ ಬಂದ್ರೆ ಅಲ್ಲ, ನಿಮ್ಗೆ ಅರ್ಜೆಂಟ್ ಆಗಿ ಕೋಪ ಬರಬೇಕು ರೆಡ್ಡಿ ಅವರೇ. ಮುಸ್ತಫಾ, ಮುತ್ತಪ್ಪ, ಏಯ್